ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. 0 ಡಿಗ್ರಿ ರೇಖಾಂಶ ಇದು ಇಂಗ್ಲೆಂಡ್ ನ ಗ್ರೀನ್ವಿಚ್ ಪ್ರದೇಶದ ಮೇಲೆ ಹಾದು ಹೋಗುತ್ತದೆ. ಭಾರತೀಯ ರಾಷ್ಟ್ರೀಯ ದಿನರೇಖೆ 83.5 ಡಿಗ್ರಿ ಪೂರ್ವ ರೇಖಾಂಶ ಇದು UP ಉತ್ತರ ಪ್ರದೇಶ ಅಲಹಾಬಾದ್ ಮೇಲೆ ಹಾದು ಹೋಗುತ್ತದೆ. ಫೆರಲ್ ನಿಯಮ, ಭೂಮಿಯ ಪರಿಭ್ರಮಣಾ ಫಲವಾಗಿ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ತಮ್ಮ ಬಲಗಡೆ ಹಾಗೂ ದಕ್ಷಿಣಾರ್ಧಗೋಳದಲ್ಲಿ ತಮ್ಮ ಎಡಗಡೆ ಬಾಗುತ್ತವೆ. ಸ್ಥಳಾಂತರ ಬೇಸಾಯ ಕೇರಳ, ಅಸ್ಸಾಂ, ಒರಿಸ್ಸಾ, ಆಂಧ್ರ ಮತ್ತು ಮಧ್ಯಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಸೌರವ್ಯೂಹದ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಬುಧ ಗ್ರಹ ಸೂರ್ಯನಿಗೆ ಹತ್ತಿರವಾದ ಗ್ರಹ, ಹೆಚ್ಚು ಉಷ್ಣಾಂಶವಿರುವ ಗ್ರಹ. ಇದು ಯಾವುದೇ ಉಪಗ್ರಹಗಳನ್ನು ಹೊಂದಿಲ್ಲ. ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದ ಗ್ರಹ. ಇದನ್ನು ಬೆಳಗಿನ ನಕ್ಷತ್ರ, ಸಂಜೆಯ ನಕ್ಷತ್ರ, ಬೆಳ್ಳಿ ಚುಕ್ಕಿ ಅಂತಲೂ ಕೂಡ ಕರೆಯುತ್ತೇವೆ. ಇದು ಯಾವುದೇ ಉಪಗ್ರಹಗಳನ್ನು ಹೊಂದಿಲ್ಲ. ಭೂಮಿ ಜೀವರಾಶಿಯನ್ನ ಹೊಂದಿರುವ ಏಕೈಕ ಗ್ರಹ, ಆಮ್ಲಜನಕವಿರುವ ಗ್ರಹ. ಇದು ಒಂದು ನೈಸರ್ಗಿಕ ಉಪಗ್ರಹವನ್ನು ಹೊಂದಿದೆ. ಇದು 21 ಉಪಗ್ರಹಗಳನ್ನು ಹೊಂದಿದೆ. ಗುರು ಗ್ರಹದ 4 ದೊಡ್ಡ ಉಪಗ್ರಹಗಳು ಅಯೋ, ಯುರೋಪಾ, ಗ್ಯಾನಿಮೇಡ್ ಮತ್ತು ಕ್ಯಾಲಿಸ್ಟೋ. ಶನಿ ಗ್ರಹ ಇದು ಸೌರವ್ಯೂಹದಲ್ಲೇ ಅತ್ಯಂತ ಸುಂದರವಾದ ಗ್ರಹ, 2 ಬಳೆಗಳನ್ನು ಹೊಂದಿರುವ ಗ್ರಹ. ಇದು 2ನೇ ದೊಡ್ಡ ಗ್ರಹವಾಗಿದೆ. ಇದು 27 ಉಪಗ್ರಹಗಳನ್ನು ಹೊಂದಿದೆ. ಇದರಲ್ಲಿ ವಾತಾವರಣ ಹೊಂದಿರುವ ಗ್ರಹ ಟೈಟಾನ್. ಯುರೇನಸ್ ಇದು ನೀಲಿ ಗ್ರಹ, ಅತ್ಯಧಿಕ ಪ್ರಮಾಣದಲ್ಲಿ ಮೀಥೇನ್ ಹೊಂದಿದೆ. 19 ಉಪಗ್ರಹಗಳನ್ನು ಹೊಂದಿದೆ. ನೆಪ್ಚೂನ್ ಇದು ಹಿಮಗಡ್ಡೆ, ಸೂರ್ಯನಿಂದ ದೂರವಿರುವ ಗ್ರಹವಾಗಿದೆ. ಇದು 2 ಉಪಗ್ರಹಗಳನ್ನು ಹೊಂದಿದೆ. ವಿವಿಧ ಗ್ರಹಗಳ ಭ್ರಮಣೆಯ ಅವಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಬುಧ ಗ್ರಹದ ಭ್ರಮಣೆಯ ಅವಧಿ 88 ದಿನಗಳು. ಶುಕ್ರ ಗ್ರಹದ ಭ್ರಮಣೆಯ ಅವಧಿ 30 ದಿನಗಳು. ಭೂಮಿಯ ಭ್ರಮಣೆಯ ಅವಧಿ 24 ಗಂಟೆಗಳು ಅಥವಾ 1 ದಿನ. ಮಂಗಳ ಗ್ರಹದ ಭ್ರಮಣೆಯ ಅವಧಿ 24 ಗಂಟೆ 15 ನಿಮಿಷಗಳು. ಗುರು ಗ್ರಹದ ಭ್ರಮಣೆಯ ಅವಧಿ 10 ಗಂಟೆಗಿಂತ ಕಡಿಮೆ. ಶನಿ ಗ್ರಹದ ಭ್ರಮಣೆಯ ಅವಧಿ 112 ಗಂಟೆ. ಯುರೇನಸ್ ಗ್ರಹದ ಭ್ರಮಣೆಯ ಅವಧಿ 16 ಗಂಟೆ. ನೆಪ್ಚೂನ್ ಗ್ರಹದ ಭ್ರಮಣೆಯ ಅವಧಿ 6 ದಿನ 9 ಗಂಟೆಗಳು. ಈಗ ಭೂಕಂಪದ ಬಗ್ಗೆ ತಿಳಿದುಕೊಳ್ಳೋಣ. ಭೂಕಂಪದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಭೂಕಂಪ ಶಾಸ್ತ್ರ ಅಥವಾ ಸಿಸ್ಮೋಲಜಿ ಎಂದು ಕರೆಯುತ್ತೇವೆ. ಭೂಕಂಪದ ಅಲೆಗಳನ್ನು ದಾಖಲಿಸಿ ಅದರ ತೀವ್ರತೆಯನ್ನು ಅಳೆಯುವ ಉಪಕರಣ ಸಿಸ್ಮೋಗ್ರಾಫ್ ಅಥವಾ ಭೂಕಂಪ ಲೇಖಿ. ಭೂಕಂಪನದ ಅಲೆಗಳನ್ನು ದಾಖಲಿಸುವುದು ಭೂಕಂಪ ಲೇಖನ ಅಥವಾ ಸಿಸ್ಮೋಗ್ರಾಫ್. ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾನ ರಿಕ್ಟರ್ ಮಾನ. ರಿಕ್ಟರ್ ಮಾನವನ್ನು ಸಂಶೋಧಿಸಿದವರು ಅಮೆರಿಕಾದ ಚಾರ್ಲ್ಸ್ ರಿಕ್ಟರ್. ರಿಕ್ಟರ್ ಮಾನ ತೀವ್ರತೆ ಸೂಚಿಸಲು ಹೊಂದಿರುವ ಸಂಖ್ಯೆಗಳು 1 ರಿಂದ 12. ಭೂಕಂಪ ಉಂಟಾಗುವ ಒಳಕೇಂದ್ರ ಅಥವಾ ಹೈಪೋ ಸೆಂಟರ್ಗೆ ಭೂಕಂಪ ನಾಭಿ ಎನ್ನುತ್ತೇವೆ. ಒಂದೇ ಪ್ರಮಾಣದ ಕಂಪನದ ತೀವ್ರತೆಯನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆದ ರೇಖೆಗೆ ಸಮಕಂಪನ ರೇಖೆ ಎನ್ನುತ್ತೇವೆ. ಭೂಕಂಪನದ ಅಲೆಗಳು ನೀಳಲೆಗಳು, ಪ್ರಾಥಮಿಕ ಅಲೆ, ಅಡ್ಡ ಅಲೆಗಳು, ದ್ವಿತೀಯಕ ಅಲೆ, ಮೇಲ್ಮೈ ಅಲೆಗಳು, ರ್ಯಾಲಿ ಹಾಗೂ ಲವ್ ಅಲೆ. ನೀಳ ಅಲೆಗಳು ಭೂಮಿಗೆ ಮೊದಲು ತಲುಪುತ್ತದೆ. ಇವು ಘನ, ದ್ರವ, ಅನಿಲ 3 ಬಗೆಯ ಮಾಧ್ಯಮದಲ್ಲೂ ಚಲಿಸುತ್ತವೆ. ಇದರ ವೇಗ ಸೆಕೆಂಡಿಗೆ 5.5 ರಿಂದ 13 ಕಿಲೋಮೀಟರ್ ಗಳಿಷ್ಟಿದೆ. ಇವುಗಳ ಕಂಪನ ಹಾನಿ ಕಡಿಮೆ. ಅಡ್ಡ ಅಲೆಗಳು ಪ್ರತಿ ಸೆಕೆಂಡಿಗೆ 3 ಕಿಲೋಮೀಟರ್ ನಿಂದ 7 ಕಿಲೋಮೀಟರ್ ವೇಗದಲ್ಲಿ ಚಲಿಸುವವು. ಈ ಅಲೆಗಳು ದ್ರವ ಮಾಧ್ಯಮದಲ್ಲಿ ಚಲಿಸುವುದಿಲ್ಲ. ಮೇಲ್ಮೈ ಅಲೆಗಳು ಪ್ರಾಥಮಿಕ ಮತ್ತು ಅಡ್ಡ ಅಲೆಗಳ ನಂತರ ಭೂ ಮೇಲ್ಮೈ ತಲುಪುತ್ತವೆ. ಇವುಗಳ ವೇಗವು ಸೆಕೆಂಡಿಗೆ 4 ರಿಂದ 4.3 ಕಿಲೋಮೀಟರ್ ಆಗಿರುತ್ತದೆ. ರಿಕ್ಟರ್ ಮಾನಕ್ಕಿಂತ ಮೊದಲು ಭೂಕಂಪನದ ತೀವ್ರತೆ ಅಳೆಯಲು ಮರ್ಕ್ಯಾಲಿ ಮಾಪಕ ಬಳಸುತ್ತಿದ್ದರು. ಮೇಲ್ಮೈ ಅಲೆಗಳು ಹೆಚ್ಚು ಕಂಪನ ಉಂಟು ಮಾಡುವುದರಿಂದ ಇವು ಹೆಚ್ಚು ಅಪಾಯಕಾರಿ. ಈಗ ಜ್ವಾಲಾಮುಖಿ ಬಗ್ಗೆ ತಿಳಿದುಕೊಳ್ಳೋಣ. ಜ್ವಾಲಾಮುಖಿಯಿಂದ ಹೊರಬರುವ ವಸ್ತುವೆಂದರೆ ಶಿಲಾಪಾಕ, ಶಿಲಾರಸ. ಇದನ್ನು ಮ್ಯಾಗ್ಮಾ ಎನ್ನುತ್ತೇವೆ. ಜ್ವಾಲಾಮುಖಿಯಿಂದ ಹೊರಬರುವ ಶಿಲಾವಸ್ತುಗಳನ್ನು ಪೈರೋಕ್ಲಾಸ್ಟ್ ಎನ್ನುತ್ತೇವೆ. ಶಿಲಾರಸವು ಘನೀಕರಣ ಹೊಂದುವುದಕ್ಕೆ ಮೊದಲು ಮೇಲ್ವಲಯಕ್ಕೆ ಹರಿದು ಬರುವ ಶಿಲಾಪಾಕವೇ ಲಾವಾರಸ. ಲಾವಾರಸವು ಭೂಗರ್ಭದಲ್ಲಿಯೇ ಉಳಿದರೆ ಮ್ಯಾಗ್ಮಾ ಎನ್ನುವರು. ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಜ್ವಾಲಾಮುಖಿ ಕೋಟೋಪಾಕ್ಷಿ 5897 ಮೀಟರ್ ಅಂಡಿಸ್ ಪರ್ವತ ಅಮೆರಿಕಾದಲ್ಲಿದೆ. ಜ್ವಾಲಾಮುಖಿಯ ವಿಧಗಳು: ಜಾಗೃತ ಜ್ವಾಲಾಮುಖಿ, ಲುಪ್ತ ಅಥವಾ ನಂದಿತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ. ಜಾಗೃತ ಜ್ವಾಲಾಮುಖಿ ದಕ್ಷಿಣ ಅಮೆರಿಕಾದ ಆಂಡಿಸ್ ಪರ್ವತದ ಕೋಟಾಪಾಕ್ಷಿ, ಇಟಲಿಯ ಮೆಸುವಿಯಸ್, ಮೆಕ್ಸಿಕೋ ಪಾರಿಕ್ಯೂಟಿನ್, ಸಿಸಿಲಿಯಾದ ಎಟ್ನಾ, ಹವಾಯಿ ದ್ವೀಪದ ಮೌನಾ ಲೋವಾದಲ್ಲಿ ಕಂಡುಬರುತ್ತದೆ. ಲುಪ್ತ ಅಥವಾ ನಂದಿತ ಜ್ವಾಲಾಮುಖಿ ದಕ್ಷಿಣ ಆಫ್ರಿಕಾ ಚಿಂಬೋರೋಜೋ, ಅಕಾಂಕುಗುವಾ, ಫಿಲಿ, ಗುಜರಾತ್, ಗಿರ್ನಾರ್, ಮೈನ್ಮಾರ್, ಐಫಲ್ ನಲ್ಲಿ ಕಂಡುಬರುತ್ತದೆ. ಸುಪ್ತ ಜ್ವಾಲಾಮುಖಿ ಮೌಂಟ್ ರೆನಿಯನ್
ಹುಡ್, ಶಾಸ್ತಾ, ಲ್ಯಾಸೆನ್, ಭಾರತ, ಬ್ಯಾರೆನ್, ಐಲೆಚಿಡ್, ಪೋರ್ಟ್ ಬ್ಲೇರ್ ನಲ್ಲಿ ಕಂಡುಬರುತ್ತದೆ. ಈಗ ಭೂಮಿಯ ಉಗಮದ ಬಗ್ಗೆ ತಿಳಿದುಕೊಳ್ಳೋಣ. ಸೌರಮಂಡಲದ ಉಗಮವನ್ನು ಹಾಗೂ ಭೂಮಿಯ ಉಗಮವನ್ನು ತಿಳಿಸುವ ಸಿದ್ಧಾಂತಗಳಲ್ಲಿ ಜ್ಯೋತಿರ್ಮೇಘ ಸಿದ್ಧಾಂತ ಮೊದಲನೆಯದು. ಇದನ್ನು 1755ರಲ್ಲಿ ಪ್ರತಿಪಾದಿಸಿದವರು ಜರ್ಮನಿಯ ತತ್ವಶಾಸ್ತ್ರಜ್ಞನಾದ ಇಮ್ಯಾನ್ಯುಯಲ್ ಕ್ವಾಂಟ್. ನೈಸರ್ಗಿಕವಾಗಿ ನಿರ್ಮಾಣವಾದ ಅತೃಷ್ಣ ಹಾಗೂ ಸ್ವಯಂ ಭ್ರಮಣ ಹೊಂದಿರುವ ಅನಿಲದ ರಾಶಿಯನ್ನೇ ನಿಹಾರಿಕ ಅಥವಾ ಜ್ಯೋತಿರ್ಮೇಘ ಎನ್ನುವರು. ಈ ಕೆಳಕಂಡ ಸಿದ್ಧಾಂತಗಳನ್ನು ಸೌರಮಂಡಲದ ಜೊತೆಗೆ ಭೂಮಿಯ ಉಗಮವನ್ನು ತಿಳಿಸಿದೆ. ಜ್ಯೋತಿರ್ಮೇಘ ಸಿದ್ಧಾಂತ, ಘನೀಕರಣ ಸಿದ್ಧಾಂತ, ಉಬ್ಬರವಿಳಿತ ಸಿದ್ಧಾಂತ, ಗ್ರಹಕಣ ಸಿದ್ಧಾಂತ, ದ್ವಿನಕ್ಷತ್ರ ಸಿದ್ಧಾಂತ, ಮಹಾಸ್ಫೋಟ ಸಿದ್ಧಾಂತ. ವಿಶ್ವದ ಹುಟ್ಟು ಮತ್ತು ರಚನೆಯನ್ನು ವೈಜ್ಞಾನಿಕವಾಗಿ ಸಾಪೇಕ್ಷ ಸಿದ್ಧಾಂತ, ಗುರುತ್ವ ಬಲ, ವಿದ್ಯುತ್ ಕಾಂತ ಬಲ ಮುಂತಾದವುಗಳ ಆಧಾರಗಳೊಂದಿಗೆ ಪ್ರತಿಪಾದಿಸಲಾಗಿದೆ. ಈ ಸಿದ್ಧಾಂತದ ಪ್ರತಿಪಾದಕರು ಅಬ್ಬೆ ಜಾರ್ಜಸ್ ಲಿಮೈತ್ರೆ, ಎಡ್ವಿನ್ ಹಬಲ್. ವಿಶ್ವದಲ್ಲಿ ಅಸಂಖ್ಯಾತ ಕ್ಷೀರ ಪಥಗಳಿರುವುದನ್ನು ಪತ್ತೆ ಹಚ್ಚಿದರು. 15 ಬಿಲಿಯನ್ ವರ್ಷಗಳ ಹಿಂದೆ ಮಹಾಸ್ಫೋಟ ಉಂಟಾಗಿ ನಮ್ಮ ಭೂಮಿಯು 4.6 ಬಿಲಿಯನ್ ವರ್ಷಗಳ ಹಿಂದೆ ಹುಟ್ಟಿರುವುದೆಂದು ಅಂದಾಜಿಸಲಾಗಿದೆ. ಭೂಮಿಯ ಆಕಾರ, ಗಾತ್ರ ಮತ್ತು ಚಲನೆಯ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಸ್ಟೋಫರ್ ಕೊಲಂಬಸ್ 1492ರಲ್ಲಿ ಅಮೆರಿಕ ಖಂಡವನ್ನು ಸಂಶೋಧಿಸಿದರು. ವಾಸ್ಕೋಡ ಗಾಮ ಗುಡ್ ಹೋಪ್ ಭೂಶಿಖರ ಬಳಸಿ ಕಲ್ಲಿಕೋಟೆಯನ್ನು 1498ರಲ್ಲಿ ಸಂಶೋಧಿಸಿದರು. ಕ್ಯಾಪ್ಟನ್ ಕುಕ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅನ್ನು 1769ರಿಂದ 79ರ ನಡುವೆ ಸಂಶೋಧಿಸಿದರು. ಮೆಗಲಾನ್ ದಕ್ಷಿಣ ಅಮೆರಿಕ ಖಂಡ. ಮೆಗಲಾನ್ 1519ರಿಂದ 21ರ ನಡುವೆ ದಕ್ಷಿಣ ಅಮೆರಿಕ ಖಂಡ ಸುತ್ತಿದನು. ಜಗತ್ತನ್ನು ಸುತ್ತಿದ ಮೊದಲ ವ್ಯಕ್ತಿ. ಭೂಮಿ ಗುಂಡಾಗಿದೆ ಎಂದು ಊಹಿಸಿದನು. ರಾಬರ್ಟ್ ಎಡ್ವರ್ಡ್ ಪಿಯರಿ ಉತ್ತರ ಧ್ರುವವನ್ನು 1909ರಲ್ಲಿ ಸಂಶೋಧಿಸಿದನು. ಅಮುಂಡ್ ಸೆನ್ ರೊಡಾಲ್ಡ್ ದಕ್ಷಿಣ ಧ್ರುವವನ್ನು 1911ರಲ್ಲಿ ಸಂಶೋಧಿಸಿದನು. ಗೆಲಿಲಿಯೋ ದೂರದರ್ಶಕ ಉಪಕರಣವನ್ನು ಶೋಧಿಸಿದ ನಂತರ ಸೂರ್ಯ ಕೇಂದ್ರವಾದವು ವೈಜ್ಞಾನಿಕ ಮನ್ನಣೆಯನ್ನು ಗಳಿಸಿತು. ಕೋಪರ್ನಿಕಸ್, ಗೆಲಿಲಿಯೋ ಮುಂತಾದವರು ದೂರದರ್ಶಕ ಯಂತ್ರದ ಸಹಾಯ ಪಡೆದು ಭೂಮಿ ಗೋಳಾಕಾರವಾಗಿದ್ದು ಅದು ಸೂರ್ಯನ ಸುತ್ತ ಪರಿಭ್ರಮಿಸುವುದೆಂದು ವೈಜ್ಞಾನಿಕವಾಗಿ ಮಂಡಿಸಿದರು. 17ನೇ ಶತಮಾನದಲ್ಲಿ ಐಸಾಕ್ ನ್ಯೂಟನ್ರು ಭೂಮಿಯು ಗುಂಡಾಗಿರದೆ ಗೋಳಾಕಾರವಾಗಿದೆ ಎಂದು ತಿಳಿಸಿದರು. 1492ರಲ್ಲಿ ಕೊಲಂಬಸ್, 1519ರಲ್ಲಿ ಮೆಗಲನ್. ಪ್ರಪಂಚ ಪರ್ಯಟನೆಗಳಿಂದ ಭೂಮಿ ಗುಂಡಾಗಿರುವುದೆಂಬ ವಾದವು ಪುಷ್ಟೀಕರಿಸಲ್ಪಟ್ಟಿತು. ಸೂರ್ಯ ಕೇಂದ್ರವಾದ ಪೈಥಾಗೊರಸ್ ಪ್ರತಿಪಾದನೆ. ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುವುದರ ಜೊತೆಗೆ ಸೂರ್ಯನ ಸುತ್ತಲೂ ಸುತ್ತುವುದು, ಇದು ಸೂರ್ಯ ಕೇಂದ್ರವಾದ. ಭೂಮಿಯು 2 ಬಗೆಯ ಚಲನೆಯನ್ನು ಹೊಂದಿದೆ: ದೈನಂದಿನ ಚಲನೆ ಅಥವಾ ಅಕ್ಷ ಭ್ರಮಣ, ವಾರ್ಷಿಕ ಚಲನೆ ಅಥವಾ ಪರಿಭ್ರಮಣ. ದೈನಂದಿನ ಚಲನೆ ಅಥವಾ ಅಕ್ಷ ಭ್ರಮಣ ಭೂಮಿಯು ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಒಂದು ಸುತ್ತು ಹಾಕುವುದು. ವಾರ್ಷಿಕ ಚಲನೆ ಅಥವಾ ಪರಿಭ್ರಮಣ ಭೂಮಿಯು ಒಂದು ಸುತ್ತನ್ನು ಪೂರ್ಣಗೊಳಿಸಲು 23 ಗಂಟೆ 56 ನಿಮಿಷ 4 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಇದನ್ನು ನಾಕ್ಷತ್ರಿಕ ದಿನ ಅಥವಾ ಸಿಡರಲ್ ದಿನ ಎನ್ನುತ್ತೇವೆ. ವಾರ್ಷಿಕ ಚಲನೆ ಭೂಮಿಯು ಸೂರ್ಯನ ಸುತ್ತ ಒಂದು ಸುತ್ತು ಹಾಕಲು ತೆಗೆದುಕೊಳ್ಳುವ ಕಾಲ 1 ವರ್ಷ. ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯಕ್ಕೆ ಬೇಕಾಗುವ ಅವಧಿ 24 ಗಂಟೆ ಆಗಿದ್ದು ಇದನ್ನು ಸೌರ ದಿನ ಎನ್ನುತ್ತೇವೆ. ಭೂಮಿಯ ಅಕ್ಷ ಭೂಮಿಯ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ಸೇರಿಸಿ ಎಳೆದಿರುವ ಊಹಾ ರೇಖೆಯನ್ನು ಭೂಮಿಯ ಅಕ್ಷ ಎನ್ನುತ್ತೇವೆ. ಭೂ ಅಕ್ಷದ ಓರೆಯಾಗಿರುವಿಕೆ ಭೂಮಿಯ ಅಕ್ಷ ಸಮಭಾಜಕ ವೃತ್ತಕ್ಕೆ ಲಂಬವಾಗಿದ್ದು ಅದರ ಭೂಪಥಕ್ಕೆ 66ರಷ್ಟು ಅಥವಾ ಭೂಪಥದ ಲಂಬಕ್ಕೆ 23ವರೆಯಷ್ಟು ಓರೆಯಾಗಿದೆ. ಇದನ್ನೇ ಭೂ ಅಕ್ಷದ ಓರೆಯಾಗುವಿಕೆ ಎನ್ನುವರು. ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗುವ ಪರಿಣಾಮಗಳಲ್ಲಿ ಹಗಲು ಮತ್ತು ರಾತ್ರಿಗಳು ಬಹುಮುಖ್ಯವಾದದ್ದು. ವಾರ್ಷಿಕ ಚಲನೆ ಭೂಮಿಯು ತನ್ನ ಅಕ್ಷದಲ್ಲಿ ಸುತ್ತುತ್ತಾ ಸೂರ್ಯನ ಸುತ್ತಲೂ ನಿರ್ದಿಷ್ಟವಾದ ಅಂಡಾಕಾರದ ಪಥದಲ್ಲಿ ಸುತ್ತುವುದನ್ನೇ ವಾರ್ಷಿಕ ಚಲನೆ ಎನ್ನುತ್ತೇವೆ. ಭೂಮಿಯು ತನ್ನ ಪಥದಲ್ಲಿ ಒಂದು ಸುತ್ತನ್ನು ಪೂರೈಸಲು 365 ದಿನ 5 ಗಂಟೆ 48 ನಿಮಿಷ ತೆಗೆದುಕೊಳ್ಳುತ್ತದೆ. ಈ ಅವಧಿಯೇ ನಾಕ್ಷತ್ರಿಕ ವರ್ಷ. ಭೂಮಿಯು ಸೂರ್ಯನ ಸುತ್ತ ಒಂದು ಸುತ್ತು ಹಾಕಲು 365 ದಿನ ತೆಗೆದುಕೊಳ್ಳುತ್ತದೆ. ಒಂದು ವರ್ಷವು 365 ದಿನ ಹೊಂದಿದ್ದು ಉಳಿದ ಕಾಲು ದಿನವನ್ನು 4 ವರ್ಷಗಳಿಗೊಮ್ಮೆ ಸೇರಿಸಿ ಒಂದು ದಿನವೆಂದು ಪರಿಗಣಿಸಿ ಫೆಬ್ರವರಿ ತಿಂಗಳಲ್ಲಿ ಸೇರಿಸಿ ಆ ವರ್ಷವನ್ನು ಅಧಿಕ ವರ್ಷ ಅಥವಾ ಲೀಪ್ ಇಯರ್ ಎನ್ನುತ್ತೇವೆ. ಕ್ರಿಶ್ಚಿಯನ್ ಕ್ಯಾಲೆಂಡರ್ ನಲ್ಲಿ ಯಾವ ವರ್ಷವು 4ರಿಂದ ಶೇಷ ರಹಿತವಾಗಿ ಭಾಗಿಸಲ್ಪಡುವುದೋ ಅದು ಅಧಿಕ ವರ್ಷವಾಗಿರುತ್ತದೆ. ಉದಾಹರಣೆಗೆ 1992, 2000, 2004, 2008, 2012, 2016, 2020, 2024 ಮುಂತಾದವುಗಳು. ಈ ಸಂಖ್ಯೆಗಳು 4ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತವೆ. ಭೂಪಥ ಭೂಮಿಯು ಸೂರ್ಯನ ಸುತ್ತ ನಿರ್ದಿಷ್ಟವಾದ ಮಾರ್ಗದಲ್ಲಿ ಪರಿಭ್ರಮಿಸುವ ಮಾರ್ಗ ಭೂಪಥ. ಸುತ್ತಳತೆ 927.7 ಕಿಲೋಮೀಟರ್. ಭೂಮಿಯ ವಾರ್ಷಿಕ ಚಲನೆಯಲ್ಲಿ ಜುಲೈ 4 ಭೂಮಿಯು ಸೂರ್ಯನಿಗೆ ಅತಿ ದೂರದಲ್ಲಿರುತ್ತಾನೆ. ಈ ಸ್ಥಾನವನ್ನು ಉಚ್ಚ ಸ್ಥಾನ ಎನ್ನುತ್ತೇವೆ. ಇದೇ ರೀತಿ ಜನವರಿ 3ರಂದು ಭೂಮಿಯು ಸೂರ್ಯನಿಗೆ ಅತಿ ಸಮೀಪದಲ್ಲಿ
ಸ್ಥಾನದಲ್ಲಿರುತ್ತಾನೆ. ಈ ಸ್ಥಾನವನ್ನೇ ನೀಚ ಸ್ಥಾನ ಎನ್ನುವರು. ಭೂಮಿಯು ಸೂರ್ಯನ ಸುತ್ತಲೂ ಎಡದಿಂದ ಬಲಕ್ಕೆ ಪ್ರತಿ ನಿಮಿಷಕ್ಕೆ 1763.8 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತದೆ. ಭೂಮಿಯ ವಾರ್ಷಿಕ ಚಲನೆಯಿಂದ ಉಂಟಾಗುವ ಪರಿಣಾಮಗಳಲ್ಲಿ ಋತುಗಳು ಅತಿ ಮುಖ್ಯವಾದದ್ದು. ಋತುಗಳು ಉಂಟಾಗಲು ಮುಖ್ಯ ಕಾರಣ ಭೂಮಿಯ ವಾರ್ಷಿಕ ಚಲನೆ ಮತ್ತು ಭೂ ಅಕ್ಷದ ಓಲುವಿಕೆ. ಮಾರ್ಚ್ 21, ಸೆಪ್ಟೆಂಬರ್ 23 ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುತ್ತದೆ. ಇದರಿಂದ ಪ್ರಪಂಚದ ಎಲ್ಲಾ ಕಡೆ ಹಗಲು ಮತ್ತು ರಾತ್ರಿ ಅವಧಿ ಸರಿಯಾಗಿ 12 ಗಂಟೆಗಳಾಗಿರುತ್ತದೆ. ಈ ದಿನಗಳನ್ನೇ ವಿಷುವತ್ಸಂಕ್ರಾಂತಿ ಎನ್ನುವರು. ಜೂನ್ 21ರಂದು ಸೂರ್ಯನ ನೇರ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದರಿಂದ ಇದನ್ನು ಕಟಕಾಯ ಅಥವಾ ಕರ್ಕ ಸಂಕ್ರಾಂತಿ ಎನ್ನುವರು. ಆರ್ಕ್ಟಿಕ್ ವೃತ್ತದಿಂದ ಉತ್ತರದವರೆಗೆ ಹಾಗೂ ಅಂಟಾರ್ಟಿಕ್ ವೃತ್ತದಿಂದ ದಕ್ಷಿಣದವರೆಗೆ ಇರುವ ಪ್ರದೇಶವನ್ನು ಶೀತವಲಯ ಎನ್ನುವರು. ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆಯಾಗಿದ್ದಾಗ ಶೀತವಲಯದಲ್ಲಿ ಸೂರ್ಯನು ದಿನದ 24 ಗಂಟೆಗಳಲ್ಲೂ ದಿಗಂತದಲ್ಲಿ ಗೋಚರಿಸುತ್ತಾನೆ. ಅಂದರೆ ಸೂರ್ಯ ಮುಳುಗುವುದೇ ಇಲ್ಲ. ಹಾಗಾಗಿ ನಾರ್ವೆ ದೇಶವನ್ನು ಮಧ್ಯರಾತ್ರಿಯ ಸೂರ್ಯನ ನಾಡು ಎನ್ನುವರು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.